ಶ್ರೀಕಶ್ಯಪ್ ಅವರ, ನಾವು ಅಭಿನಯ ರಂಗಶಾಲೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ರಜನಿಕಾಂತ್ ಅವರ ಸ್ನೇಹಿತರು, ಬಹಳ ಆತ್ಮೀಯ ಸ್ನೇಹಿತರು, ಆಗಿನ ಕಾಲದಲ್ಲಿ ಅವ್ರ ನಟನೆ ಕಲಿತಿದ್ದಾಗ ಜೊತೆಲಿದ್ದಂಥವ್ರು ನಮ್ಮ ಗುರುಗಳಾಗಿದ್ದರು. ಅವರನ್ನು ಕೇಳಿದಾಗ ನಿಮ್ಮ ಈ ಫ್ರೆಂಡ್ಶಿಪ್ಪು ಇಷ್ಟು ವರ್ಷಗಳ ಕಾಲ ಸುದೀರ್ಘವಾಗಿ ಹೀಗೇ ಇದೆ ಅಂತಂದರೆ ಹೇಗೆ ಸಾಧ್ಯ? ಅದು ಕಾರಣ ಏನು? ಈ ಒಂದು ಫ್ರೆಂಡ್ಶಿಪ್ಪು ಹಾಗೆ ಉಳಿಸ್ಕೊಂಡು ಬಂದಿದ್ದೀರಲ್ಲ, ಹೇಗೆ ಸಾಧ್ಯ ಅಂತಂದಾಗ, ಅವರೊಬ್ಬ ಸೂಪರ್ ಸ್ಟಾರ್ ಆದರೂ ಕೂಡ ನಿಮಗೆ ಅಷ್ಟೇ ವ್ಯಾಲ್ಯೂ ಕೊಡ್ತಾರೆ, ನೀವು ಅಷ್ಟೇ ವ್ಯಾಲ್ಯೂ ಕೊಡ್ತೀರಿ ಅಂತಂದಾಗ ಅವರು ಒಂದು ಮಾತು ಹೇಳಿದ್ರು, ಚಿನ್ನದಂಥ ಮಾತು ಹೇಳಿದ್ರು, ನಮ್ಮ ನಡುವೆ ಹಣಕಾಸಿನ ಯಾವುದೇ ವ್ಯವಹಾರ ಇಲ್ಲ ಅಂತ. ಅಂದರೆ ನಾವು ಹಣಕಾಸಿನ ಬಗ್ಗೆ ನಾವು ಮಾತಾಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರು. ಸೊ ಬಹುಶಃ ಇದೇ ಅಲ್ವೇ ಒಂದು ನಿಜವಾದಂಥ ಒಂದು ಗೆಳೆತನ ಅನ್ನುವಂಥದ್ದು? ಎಸ್ ಹೇಳಿ ಮೇಡಮ್, ಕಶ್ಯಪ್ ಮೇಡಮ್ ಹೇಳಿ. ಓಕೆ ಸರ್, ನೀವು ಹೇಳಿದಾಗೆ ಬಹುಶಃ ನಾನು ಅನ್ಕೊಂಡಿರೋ ಹಾಗೆ ಅವರ ಆಪ್ತ ಸ್ನೇಹಿತರು ಯಾರು ಅಲ್ಲ, ರಜನಿಕಾಂತ್ ಸರ್ ಅವರ ರಾಜ್ ಬಹದ್ದೂರ್ ಅನ್ಕೋತೀನಿ. ಅವ್ರದ್ದೇ ಲಾಂಗ್ ಟರ್ಮ್ ಗೊತ್ತು, ರಾಜ್ ಬಹದ್ದೂರ್ ಮತ್ತೆ ರಘುನಂದನ್ ಸರ್, ರಘುನಂದನ್ ಅವರು, ಹೌದು, ಗುರುಗಳು ಅಂತಾನೆ ಅವ್ರನ್ನ ಇಡೀ ಇಂಡಸ್ಟ್ರಿ ಅವ್ರು ಕರೀತಾರೆ. ಸೊ ಬಸ್ ಕಂಡಕ್ಟರ್ ಅಂತ ರಜನಿಕಾಂತ್ ಸರ್ ಅವರು, ಇವರು ಡ್ರೈವರ್ ಆಗಿದ್ರು, ಯಾರು ರಾಜ್ ಬಹದ್ದೂರ್ ಸರ್ ಅವರು. ಅವರ ಒಂದು ಸ್ನೇಹ ಕಡೆಯವರೆಗೂ ಇರ್ತಾ ಇತ್ತು, ಕಡೆಯವರೆಗೂ ಈಗಲೂ ಇದೆ. ಆಮೇಲೆ ದುಡ್ಡು ಕೊಟ್ಟು ಸ್ನೇಹ ಕಳ್ಕೊಂಡು ಓಕೆ ಫೈನ್. ಫ್ರೆಂಡ್ಶಿಪ್ ಹೇಗೆ ಅಂದ್ರೆ, ರಜನಿಕಾಂತ್ ಸರ್ ಅವರು ಫ್ರೆಂಡ್ಶಿಪ್ ದೊಡ್ಡ ಸೆಲೆಬ್ರಿಟಿ ಆದ್ಮೇಲೂ ಸಹ ಫ್ರೆಂಡ್ಶಿಪ್ ಬದಲಾಗಿಲ್ಲ. ದುಡ್ಡು ಕೊಟ್ಟು ನಾವು ಫ್ರೆಂಡ್ಶಿಪ್ ನ ಕಳ್ಕೊಳ್ಬೇಕು ಅಂತಂದ್ರೆ ಇಟ್ ಇಸ್ ಅಪ್ ಟು ಯು, ಅದು ನಿಮ್ಮ ಚಾಯ್ಸ್ ಆಗಿರುತ್ತೆ. ಆದ್ರೆ ದುಡ್ಡು ಕಳ್ಕೊಂಡು ಸ್ನೇಹ ಉಳಿಸ್ಕೊಳ್ಳೋಣ ಅಂತ ಹೇಳೋರು ಇದ್ದಾರೆ. ಓಕೆ, ಅಯ್ಯೋ ಬಿಡಪ್ಪ, ನನ್ ದುಡ್ಡು ಹೋದ್ರೂ ಹೋಯ್ತು, ಮತ್ತೆ ಸಂಪಾದನೆ ಮಾಡೋಣ ಅಂತ ಹೇಳಿ ಸ್ನೇಹಿತನ ಉಳಿಸ್ಕೊಳ್ಳೋಣ ಅನ್ನೋ ಒಂದು ನಿಜವಾದ ರಿಯಾಲಿಟಿ ಸಿಚುವೇಶನ್ ಇರ್ಬೋದು. ಈಗ ಎಷ್ಟೋ ಸಲ ಸಿಚುವೇಶನ್ ಬರುತ್ತೆ, ನಮ್ಗೆ ನಿಜವಾಗ್ಲೂ ಹಣದ ಅವಶ್ಯಕತೆ ಇದ್ದೇ ಇರುತ್ತೆ. ಆಗ ನಾವ್ ಯಾರನ್ನ ಮೊರೆ ಹೋಗ್ತೀವಿ? ಸ್ನೇಹಿತರು ಮೊರೆ ಹೋಗ್ತೀವಿ. ನಿಜವಾಗ್ಲೂ ಆ ಸ್ನೇಹಿತರು ನಮ್ ರಿಯಲ್ ಆಗಿ ನಮಗ್ ಗೊತ್ತಿದ್ರೆ ಖಂಡಿತವಾಗ್ಲೂ ದುಡ್ಡು ಕೊಡೋದಕ್ಕೆ ಹಿಂದೆ ಮುಂದೆ ನಾವು ಯೋಚನೆ ಮಾಡಲ್ಲ, ಮೋಸ ಮಾಡಲ್ಲ ಅನ್ಕೊಂಡೇ ಕೊಡ್ತೀವಿ. ಆದ್ರೂ ಅದ್ರಲ್ಲಿ ಕೆಲವರು ಸ್ವಲ್ಪ ಮೋಸ ಮಾಡೋರು ಇದ್ದೇ ಇರ್ತಾರೆ. ಆಗ ನಾವು ರಿಟರ್ನ್ ನಾವು ಅಮೌಂಟ್ ನ ಕೇಳಿದಾಗ ನಾವು ಕೆಟ್ಟೋರಾಗ್ತೀವಿ. ಅದು ಹ್ಯೂಮನ್ ಟೆಂಡೆನ್ಸಿ, ಇಟ್ಸ್ ನೇಚರ್. ಹಾಗಂತ ಸ್ನೇಹನೇ ದೊಡ್ಡದು. ರಜನಿಕಾಂತ್ ಸರ್ ಇದು ದಾದಾ ಸಾಹೇಬ್ ಫಾಲ್ಕೆ ಅವರು ತಗೊಂಡಿರೋರು ಎಲ್ಲಿದಾರ ಅವ್ರು ಇವತ್ತಿಗೂ ಒಂದು ಇರಲ್ಲ, ಯಾವ್ದು ಕಾಂಪಿಟೇಷನ್ ಇರಲ್ಲ, ಯಾವ್ದು ಈಗೋ ಇರಲ್ಲ. ಹಾಗಾಗಿ ನಾವು ಕಡೆಯವರೆಗೂ ಆ ಫ್ರೆಂಡ್ಶಿಪ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ನಮ್ಮೆಲ್ರಿಗೂ ಬಿಳಿಕೂಲಾಗತ್ತೆ, ನಮಿಗೂ ವಯಸ್ಸಾಗತ್ತೆ. ಆದ್ರೆ ಆ ಫ್ರೆಂಡ್ಶಿಪ್ ಸ್ಟ್ರಾಂಗ್ ಆಗಿದ್ರೆ, ನಿಜವಾಗ್ಲೂ ಇದ್ರೆ ಕಡೆಯವರೆಗೂ ನಮ್ ಜೊತೆ ಇರ್ತಾರೆ. ಈಗ್ಲೂ ಸಹ 35 ವರ್ಷದ 40 ವರ್ಷದ ಫ್ರೆಂಡ್ಸ್ ನನ್ಗೆ ಈಗ್ಲೂ ಇದ್ದಾರೆ. ಎಲ್ರೂ ಸಹ ಪ್ರತಿನಿತ್ಯ ನಾವ್ ಯಾರು ಮಾತಾಡಲ್ಲ, ಆದ್ರೆ ಕಷ್ಟ ಟೈಮ್ ಅಂತ ಬಂದಾಗ, ಆಗ್ಲೇ ದೀಪಾ ಮೇಡಮ್ ಅವ್ರು ಹೇಳಿದಾಗ ನನಗೆ ಸಾಂತ್ವನ ಹೇಳಕ್ಕೆ, ಸಂತೋಷ ಸಕ್ಸಸ್ ಅಂತ ಬಂದಾಗ ಖುಷಿನ ಹಂಚ್ಕೊಳಕ್ಕೆ, ಅದು ಬೇರೆ ಕಾಸ್ಟ್ ಇರ್ಬೋದು, ಬೇರೆ ರಿಲಿಜನ್ ಸಹ ಇರ್ಬೋದು, ಎನಿ ಟೈಮ್ ಒನ್ ಕಾಲ್ ಅವೇ, ಅದು ನಿಜವಾದ ಫ್ರೆಂಡ್ಶಿಪ್. ಸೊ ಸೋಷಿಯಲ್ ಮೀಡಿಯಾ ಅದರದೇ ಆದಂಥ ಪ್ಲಸ್ಸು ಮೈನಸ್ಸು ಸಹ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ದುಡ್ಡು ಕೊಟ್ಟು ಫ್ರೆಂಡ್ ಮಾಡಿಕೊಂಡು ಸೋಷಿಯಲ್ ಬುಕ್, ಆಗಲೇ ಮೀರಾ ಅವ್ರು ಹೇಳಿದಾಗೆ ಮೊಬೈಲ್ ಇನ್ಸಿಡೆಂಟ್ ಆಗಿತ್ತು. ಸ್ನೇಹಿತರು ಅಂತ ನಂಬಿ ಎಷ್ಟೋ ಜನ ಹೆಣ್ಮಕ್ಳು ಬೇರೆ ರಿಲಿಜನ್ಗೆ ಮತಾಂತರಗೊಂಡು ಅವ್ರ ಲೈಫ್ ಹಾಳು ಮಾಡ್ಕೊಡೋದು ಉಂಟು. ಆದರೆ ಅದೇ ಥರ ಮತಾಂತರಗೊಂಡು ಲೈಫ್ನ ಲೀಡ್ ಮಾಡ್ತಿರೋ ಫ್ರೆಂಡ್ಸು ಸಹ ನನಗಿದ್ದಾರೆ. ಹಾಗಾಗಿ ಯಾರು ನಾವು ದೂಷಿಸೋ ಅಥವಾ ಅದ್ರ ಬಗ್ಗೆ ಡಿಬೇಟ್ ಮಾಡ್ಲಿಕ್ಕೆ ಖಂಡಿತವಾಗ್ಲೂ ಆಗಲ್ಲ. ಫ್ರೆಂಡ್ಶಿಪ್ ಇಸ್ ಡೆಫಿನೆಟ್ಲಿ ಸ್ಟ್ರಾಂಗರ್ ಬಾಂಡೆಡ್ ಅಂಡ್ ಆಲ್ವೇಸ್ ಫಾರ್ ಎವರ್. ಎಸ್, ಓಕೆ ಮೀರಾ, ಬಹುಶಃ ಈ ನಂಬಿಕಸ್ಥ ಸ್ನೇಹಿತರನ್ನ ಕಂಡುಕೊಳ್ಳೋದು ಹೇಗೆ ಅಂತ, ಯಾಕಂದರೆ ಸಾಕಷ್ಟು ಮಂದಿ ನಮಗೆ ಒಂದಷ್ಟು ಕನ್ಫ್ಯೂಷನ್ ಇದೆ, ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡಬೇಕೋ ಬೇಡವೋ, ಅಥವಾ ಹುಡುಗಿ ಜೊತೆ ಇರ್ಬೋದು, ಅಥವಾ ಹುಡುಗನ ಜೊತೆ ಇರ್ಬೋದು. ಸೊ ಈ ಥರದ ಒಂದಷ್ಟು ಕನ್ಫ್ಯೂಷನ್ಸ್ಗಳು ಇದ್ದೇ ಇರುತ್ತೆ. ಇದ್ರ ನಡುವೆ ಅದನ್ನು ಉಳಿಸ್ಕೊಳ್ಳೋದು ಹೇಗೆ, ಅಥವಾ ನಿಜವಾದಂಥ ಸ್ನೇಹ ಅನ್ನುವಂಥದ್ದನ್ನು ಕಂಡುಕೊಳ್ಳೋದು ಹೇಗೆ ಅಂತ? ಮೊದಲನೇದಾಗಿ ನಿಮಗೆ ನೀವೇ ಬೆಸ್ಟ್ ಫ್ರೆಂಡ್, ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದು ಇವಾಗಿನ ಕಾಲದಲ್ಲಿ ಏನು ಮಾಡೋಕ್ಕಾಗಲ್ಲ. ನೀವು ಪ್ರಪಂಚನ ಎಷ್ಟು ಸರಿ ಮಾಡ್ತೀರಾ ಅಲ್ವಾ? ಒಬ್ಬರನ್ನ ಬದಲು ಮಾಡ್ಬೋದು, ಇಬ್ಬರನ್ನ ಬದಲು ಮಾಡ್ಬೋದು. ಹಬ್ಬ ಅಂದರೆ ಮೋಸ ಹೋದಾಗ ಅದೇ ಫೇಸ್ಬುಕ್ಕಲ್ಲಿ ಬಂದು ಒಂದು ಲೈವ್ ಮಾಡ್ಬೋದು, ಅಷ್ಟೇ ಆಗುತ್ತೆ ಹೊರತು ಬದಲಾವಣೆ ಮಾಡೋಕ್ಕಾಗಲ್ಲ. ತುಂಬ ಕಷ್ಟ ಇದೆ. ಸೊ ಆದರೆ ನಮಗೆ ನಾವು ಬೆಸ್ಟ್ ಫ್ರೆಂಡ್ ಒಂದು. ಎರಡನೇದು, ಮ್ಯಾಮ್ ಅವಾಗಲೇ ಹೇಳ್ತಾ ಇದ್ರು, ದುಡ್ಡಿನ ವ್ಯವಹಾರಗಳನ್ನು ಇಟ್ಕೊಳ್ಳದೆ ಇರೋಂಥದ್ದು ಉತ್ತಮ ಅಂತ. ಏಕೆಂದರೆ ನೀವು ನಿಜವಾಗ್ಲೂ ಯಾವ ಇಂಟೆನ್ಷನ್ ದುಡ್ಡು ಕೇಳ್ತಾ ಇದ್ರೆ ಗೊತ್ತಿರಲ್ಲ. ನಾನು ಕೊಡ್ತೀನಿ, ಓಕೆ ನಿನ್ನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ. ನಿಜವಾಗ್ಲೂ ಅವಶ್ಯಕತೆ ಇದು ಕೇಳ್ತಾ ಇದ್ದಾರಾ,
ಅಥವಾ ಹೆಂಗೂ ದುಡ್ಡಿದೆ ಅಲ್ಲ ಇವ್ರ ಹತ್ರ ಇಸ್ಕೊಂಡು ಮಜಾ ಮಾಡೋಣ ಅಂತ ಕೇಳ್ತಾ ಇದ್ದಾರಾ, ಸುಳ್ಳುಗಳನ್ನ ಹೇಳ್ತೀರಾ, ನಿಮ್ಗೆ ಗೊತ್ತಿರಲ್ಲ, ನೀವು ಹೇಗೆ ಜಡ್ಜ್ ಮಾಡ್ತೀರಾ? ಸೊ ಬೆಸ್ಟ್ ದುಡ್ಡಿನ ವ್ಯವಹಾರ ಇಟ್ಕೊಳ್ದೇ ಇರುವಂಥದ್ದು ಉತ್ತಮ. ಆಮೇಲೆ ನೀವು ಟೆಸ್ಟ್ಗಳನ್ನು ಮಾಡ್ಬೋದು, ನಿಜವಾಗ್ಲೂ ಕಷ್ಟ ಟೈಮಲ್ಲಿ ಬಂದಿದ್ರಾ ಇವರು, ಏನಾದರೂ ಆಗಿದ್ರಾ ಅಂತ. ಯಾಕೆಂದ್ರೆ ತುಂಬ ಎಕ್ಸಾಂಪಲ್ಗಳನ್ನ ನೋಡಿದ್ದೀವಿ, 10 ವರ್ಷ ತುಂಬ ಚೆನ್ನಾಗಿ ಕ್ಲೋಸ್ ಆಗಿರ್ತಾರೆ, ಯಾವುದೋ ಒಂದು ಇನ್ಸಿಡೆಂಟಿಂದ ಲೈಫ್ ಲಾಂಗ್ ಮಾತಾಡಲ್ಲ. ಹಾಗಂದ್ರೆ ಅದು ಸ್ನೇಹನಾ? ಓಕೆ ಅಲ್ವಾ? ಸೊ ಅಲ್ಲಿ ಕ್ವೆಶನ್ ಬೀಳುತ್ತೆ. ಅದಕ್ಕೆ ಯಾವುದೇ ಆಗಲಿ ಹಿತವಾಗಿ ಮಿತವಾಗಿ ಇದ್ದರೆ ತುಂಬಾ ಉತ್ತಮ. ಫ್ರೆಂಡ್ಸ್ಗಳು ಡೈಲಿ ನೀನು ಊಟ ಮಾಡಿದೆ ತಿಂಡಿ ಮಾಡಿದೆ ಅಂದರೆ ಮಾತ್ರ ಫ್ರೆಂಡ್ಸ್ ಅಲ್ಲ. ಅಪರೂಪಕ್ಕೆ ಒಂದು ಹಬ್ಬಕ್ಕೆ ವಿಶ್ ಮಾಡಲಿ ಸಾಕು, ಅವ್ರು ನಮ್ಮ ಏಳ್ಗೆ ಬಯಸ್ತಾ ಇದ್ದಾರಾ, ಅವ್ರು ನಿಜವಾದ ಫ್ರೆಂಡ್ ಅಷ್ಟೇ ಸಾಕು. ಇವಾಗಿನ ಪ್ರಪಂಚದಲ್ಲಿ ನಿಜವಾದ ಫ್ರೆಂಡ್ಶಿಪ್ಪನ್ನು ಕಂಡ್ಕೊಳ್ಳೋದು ತುಂಬ ಕಷ್ಟ. ಸೊ ಈ ಸ್ಪೆಷಲಿ ಜೆನ್ಜಿ ಅವ್ರಿಗೆ ಹೇಳಬೇಕು ಅಂತಂದರೆ ತುಂಬ ಡೇಂಜರಸ್ ಜನ್ರೇಷನ್ ಅಂತ ಹೇಳ್ತೀನಿ. ಯಾಕಂದರೆ ಹೇಳೋಕ್ಕಾಗಲ್ಲ ಯಾವ ರೀತಿ ಹೆಂಗೆ ನಂಬಬೇಕು ನಂಬಾರ್ದು ಏನು ಎತ್ತ ಅಂತ. ಸೊ ಅದಕ್ಕೆ ನಾನು ನನ್ನ ಲೈಫಲ್ಲಿ ತುಂಬ ಎಕ್ಸಾಂಪಲ್ಗಳಾದ್ಮೇಲೆ ನೋಡ್ಕೊಂಡಿರೋದು, ನಮಗೆ ನಾವೇ ಬೆಸ್ಟ್ ಫ್ರೆಂಡ್, ನಮ್ಮ ಏಳಿಗೆ ನಾವೇ ಖುಷಿ ಪಡ್ತೀವಿ. ಮುಂದೆ ಬಂದವರು ಮುಖಸ್ತುತಿಗೆ ಓ ನೀನು ಇಷ್ಟು ಚೆನ್ನಾಗಿ ಬೆಳೆದಿದ್ಯಾ ಖುಷಿ ಆಗ್ತಿದೆ ಅನ್ನೋರು ಹಿಂದ್ಗಡೆ ಎಷ್ಟು ಹೊಟ್ಟೆ ಹುರ್ಕೋತಾರೋ ಗೊತ್ತಿಲ್ಲ. ಸೊ ಅಂಥ ಫ್ರೆಂಡ್ಶಿಪ್ಗಳಿಗೆ ನಾವೇನು ಹೇಳೋಕ್ಕಾಗಲ್ಲ. ಅದಕ್ಕೆ ಒಂದನ್ನು ನಾವು ಇವಾಗಿನ ಪ್ರಪಂಚದಲ್ಲಿ ಇದು ಕಹಿ ಸತ್ಯ, ಅದನ್ನು ನಾವು ಅರ್ಗಿಸ್ಕೊಳ್ಳೇಬೇಕು, ಹಾಗೆ ಬದುಕಬೇಕು. ನಮಗೆ ನಾವು ಮಾತ್ರ ಬೆಸ್ಟ್ ಫ್ರೆಂಡ್, ಹಾಗಂತ ಫ್ರೆಂಡ್ಸೇ ಇರಬಾರ್ದು ಅಂತಲ್ಲ, ಎಲ್ಲರೂ ನಂಬಿ ಎಷ್ಟು ಬೇಕು ಅಷ್ಟು, ಅಷ್ಟಕ್ಕೆ ಸಾಕು.